ನಮ್ಮೆದುರಿಗೆ ಕಾಣುತ್ತಿರುವ ಈ ಪ್ರದೇಶ ಕರ್ನಾಟಕ ರಾಜ್ಯದ ಚಾಮರಾಜನಗರದ ಕೊಳ್ಳೇಗಾಲ. ಸ್ವಾತಂತ್ರ್ಯ ದೊರಕಿ 78 ವರ್ಷಗಳು ಕಳೆದಿದ್ದರೂ ಸಹ ಇಲ್ಲಿನ ಆದಿವಾಸಿ ಜನಾಂಗದ ಮಕ್ಕಳು ಶಾಲೆಗೆ ಹೋಗುವುದಕ್ಕೆ ಶುರು ಮಾಡಿ ಸ್ವತಂತ್ರರಾಗಿ ಬದುಕುವುದಕ್ಕೆ ಆರಂಭಿಸಿ ಮತ್ತು ಇವರ ಜೀವನ ಸುಧಾರಣೆಯ ಹಾದಿ ಹತ್ತುವುದಕ್ಕೆ ಆರಂಭವಾಗಿ ಹೆಚ್ಚು ಕಡಿಮೆ 2 ದಶಕಗಳು ಹಿಡಿದಿದೆಯಷ್ಟೇ. ಅದಕ್ಕೂ ಮುನ್ನ ಇವರ ಮತ್ತು ಇಲ್ಲಿನ ಪರಿಸ್ಥಿತಿಯನ್ನು ನೆನೆದರೆ ನಿಜಕ್ಕೂ ಭಾವನೆಯುಕ್ಕುತ್ತದೆ. ಇವರಿಗೆ ಇಂತಹ ಅನೇಕ ರೀತಿಯ ಸಂಕಷ್ಟದ ಸಂಕೋಲೆಗಳಿಂದ ಬಿಡುಗಡೆಗೊಳಿಸಿದವರು ಶೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯ. ಇವರಿಬ್ಬರು ಈಗ 60ರ ಆಸುಪಾಸಿನಲ್ಲಿದ್ದಾರೆ. ಇವತ್ತಿಗೂ ಕೂಡ ಏನೇ ಕೆಲಸವಿದ್ದರೂ ಎಲ್ಲಿಗೆ ಹೋಗುವುದಿದ್ದರೂ ಒಟ್ಟಿಗೆ ಹೋಗುತ್ತಾರೆ, ಒಟ್ಟಾಗಿಯೇ ಬರುತ್ತಾರೆ. 1973ರಲ್ಲಿ ಈ ಚುರುಕುತನದ ಹುಡುಗರಿಬ್ಬರನ್ನು ಒಂದುಗೂಡಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ನಡೆಸುತ್ತಿರುವ ರತ್ನಮಾನಸ ಜೀವನ ಶಿಕ್ಷಣ ಕೇಂದ್ರ. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆಸಿದ ಶಿಸ್ತಿನ ಜೀವನ ಕ್ರಮವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರು ಬದುಕಿದಂತೆಯೇ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುತ್ತಾ ಶಿಕ್ಷಣವನ್ನು ಪಡೆಯುತ್ತಾರೆ. ಅದರ ಜೊತೆಗೆ ಇವರಿಗೆ ಇಲ್ಲಿ ಕೃಷಿ, ಸಮಾಜ ಸೇವೆ, ಹೈನುಗಾರಿಕೆಯನ್ನು ಕಲಿಯುವ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರು. ಅಲ್ಲಿ ನಾವು ಪಡೆದಂತಹ ಜೀವನ ಶಿಕ್ಷಣ ನಮಗೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿಯಾಗಿ ಬದುಕಲು ಮತ್ತು ಸಮಾಜದ ದುರ್ಬಲ ವರ್ಗದ ಜನರಿಗೆ ಅವರಿಗೆ ಒಂದು ಜೀವನವನ್ನು ಕಟ್ಟಿಕೊಳ್ಳಲು ಪ್ರೇರೇಪಿಸುವಂತಹ ಆ ಒಂದು ಪ್ರಕ್ರಿಯೆಯನ್ನು ಸೌಲಭ್ಯೀಕರಿಸುವಂತಹ ಸಾಮರ್ಥ್ಯ ಇಲ್ಲಿಯ ಶಿಕ್ಷಣದಿಂದ ಸಿಕ್ಕಿತು. ಸಾಮಾನ್ಯವಾಗಿ ಅಲ್ಲಿ ಬಂದಿದ್ದ ಎಲ್ಲ ಹುಡುಗರಿಗೂ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣ ಇದ್ದರೆ, ಈ ಹುಡುಗರ ಶ್ರದ್ಧೆ ಛಲವನ್ನು ನೋಡಿ ಅಲ್ಲಿಯೇ ಪದವಿ ಶಿಕ್ಷಣವನ್ನು ಮುಂದುವರಿಸುವ ಅವಕಾಶವು ಒದಗಿ ಬಂತು. ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದ ಇವರಿಬ್ಬರು ಅಂದು ಹೊರಟಿದ್ದು ನಾಗರಿಕ ಸಮಾಜದ ಸೌಲಭ್ಯಗಳ ಕೊರತೆಯಿಂದ ಬದುಕುತ್ತಿರುವಂತಹ ಊರಿನ ಜನರಿಗೆ ಬ್ಯಾಂಕ್ನಿಂದ ಸಾಲ ಪಡೆಯುವುದಕ್ಕೆ ಇರುವ ಕ್ರಮಗಳೇನು, ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವುದನ್ನು ಇಲ್ಲಿನ ಜನರಿಗೆ ಪರಿಚಯಿಸುವುದಕ್ಕೆ ಆಗ ತಾನೇ ಉದಯವಾಣಿಯಿಂದ ಆರಂಭಗೊಂಡಿದ್ದ ಅಭಿವೃದ್ಧಿ ಪತ್ರಿಕೋದ್ಯಮದ ಕಡೆಗೆ. ಇವರಿಗೆ ಸಿಕ್ಕ ಕುಗ್ರಾಮಗಳು ಬೆಳ್ತಂಗಡಿ ತಾಲೂಕಿನ ದಿಡುಪೆ ಮತ್ತು ನಾವೂರು. ಈ 2 ಸ್ಥಳಗಳಲ್ಲಿ 2 ವರ್ಷ ಅಲ್ಲಿ ಮೌನ ಕ್ರಾಂತಿಯು ನಡೆಯಿತು. ವಿಶೇಷವಾದ ಒಂದು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡು ಆ ಜನರ ಮೂಲಭೂತ ಬೇಡಿಕೆಗಳು, ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಡಿಕೇಟ್ ಬ್ಯಾಂಕಿನ ವತಿಯಿಂದ ಸರಳವಾಗಿ ಆರ್ಥಿಕ ನೆರವನ್ನು ಕೊಡಿಸುವಂಥ ಕೆಲಸ ನಾವು ಮಾಡಿದೆವು. ಆ ದಿಡುಪೆಯಲ್ಲಿ ಫಾರ್ಮ್ ಕ್ಲಿನಿಕ್ ಅನ್ನುವಂಥ ಒಂದು ಸಂಸ್ಥೆಯನ್ನು ತೆರೆದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಆರ್ಥಿಕ ನೆರವಿನ ಜೊತೆಗೆ ಒಂದು ಶಿಕ್ಷಣ ಕೊಡುವಂಥದ್ದು, ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ತರಬೇತಿ ಕೊಡುವಂಥ ಕೆಲಸ ಮಾಡುವುದರ ಮೂಲಕ ಆ ಗ್ರಾಮವನ್ನು ಜನಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮದ ಅಡಿಯಲ್ಲಿ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಎರಡು ವರ್ಷ ಮುಗಿದ ಬಳಿಕ ಸಮಾಜ ಸೇವೆಯ ಒಲವು ಅವರನ್ನು 1986ನೇ ಇಸವಿಯಲ್ಲಿ ರೋಶ್ನಿ ನಿಲಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗದ ಕಡೆಗೆ ಸೆಳೆಯಿತು. ಅಲ್ಲಿ ಮುಗಿಯುತ್ತಿದ್ದಂತೆ ಪ್ರತಿಷ್ಠಿತ TMA ಪೈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ಗಳಾಗಿ ಕೆಲಸವನ್ನು ಪಡೆಯುತ್ತಾರೆ. ಆದರೆ ತಾವು ಮಾಡುತ್ತಿರುವ ಕೆಲಸಕ್ಕೂ ಓದಿರುವ ವಿದ್ಯೆಗೂ ಸಂಬಂಧ ಇಲ್ಲವೆನಿಸಿದ ತಕ್ಷಣ ಇವರಿಬ್ಬರನ್ನು ಆಗ ಕರೆದಿದ್ದು ಕೊಳ್ಳೇಗಾಲದ ಬಿಳಿರಂಗನ ಬೆಟ್ಟದಲ್ಲಿದ್ದಂತಹ ಆದಿವಾಸಿಗಳ ಪ್ರದೇಶ. ಇವರ ಬರುವಿಕೆಗಾಗಿ ಕಾಯುತ್ತಿದ್ದ ಬಿಳಿರಂಗನ ಬೆಟ್ಟದ ಎಳಂದೂರಿನಲ್ಲಿರುವ
ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರಕ್ಕೆ ಇವರು ಡಾಕ್ಟರ್ ಸುದರ್ಶನ್, ಸೋಮಸುಂದರ್, ಜಯದೇವ್ ಅವರೊಂದಿಗೆ ಆದಿವಾಸಿಗಳ ಬದುಕನ್ನು ತಳಮಟ್ಟದಿಂದ ಮೇಲೆತ್ತಲು ಜೊತೆಯಾಗಿ ನಿಂತರು. ಇವರೆಲ್ಲರ ಹಿನ್ನೆಲೆ, ಊರು ಕೇರಿಗಳು ಬೇರೆಯಾಗಿದ್ದರೂ ಉದ್ದೇಶ ಮಾತ್ರ ಒಂದೇ ಎನ್ನುವುದು ಇವರೆಲ್ಲರಿಗೂ ದೃಢವಿತ್ತು. ಅಲ್ಲಿದ್ದ ಆದಿವಾಸಿಗಳಲ್ಲಿ ಬಹುತೇಕ ಮಂದಿ ಕಾಡಿನ ಒಳಗಿದ್ದುಕೊಂಡು ಜೀತದ ಆಳುಗಳಾಗಿ ಕೆಲಸ ಮಾಡುತ್ತಿದ್ದವರು. ಅಲ್ಲಿ ಇವರಿಬ್ಬರು ಸೇರಿ ಮೊದಲು ಸೋಲಿಗ ಅಭಿವೃದ್ಧಿ ಸಂಘವನ್ನು ಮಾಡಿ 5 ವರ್ಷಗಳ ಕಾಲ ನಿರಂತರ ಹೋರಾಟ ಸಂಘರ್ಷಗಳನ್ನು ಎದುರಿಸುತ್ತಾರೆ. ಅಲ್ಲಿ ಕೆಲಸ ಮಾಡುತ್ತಿರುವ 3-4 ವರ್ಷಗಳಲ್ಲೇ ಆದಿವಾಸಿ ಪವರ್ ಅ ಸಕ್ಸಸ್ ಸ್ಟೋರಿ ಎನ್ನುವ ಅಂಕಣವೊಂದು ಜರ್ಮನಿ ಮ್ಯಾಗಝಿನ್ನಲ್ಲಿ ಪ್ರಕಟವಾಗುತ್ತದೆ. ಆದಿವಾಸಿಗಳು ತಮ್ಮ ಸಮಸ್ಯೆಯನ್ನು ತಾವೇ ಪರಿಹಾರ ಮಾಡಿಕೊಂಡು ಕೊನೆಗೆ ಅಲ್ಲಿ ಜೀತದ ಆಳುಗಳಾಗಿ ದುಡಿಯುತ್ತಿದ್ದ 10,000ಕ್ಕೂ ಹೆಚ್ಚು ಮಂದಿಗೆ ಮುಕ್ತಿ ದೊರಕುತ್ತದೆ. ಸರ್ಕಾರದ ಶಿಕ್ಷಣ ಸಂಸ್ಥೆ, ಸರ್ಕಾರದಿಂದ ಬರುತ್ತಿದ್ದಂತಹ ಸೌಲಭ್ಯಗಳು, ರೇಷನ್ ಕಾರ್ಡ್, ಮತದಾರರ ಪಟ್ಟಿಯಲ್ಲಿ ಹೆಸರು ಮತ್ತು ಅವರವರ ಆಸ್ತಿಗಳು ಮತ್ತೆ ಅವರ ಕೈ ಸೇರಿತು. ಆಗಿನ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗ್ಡೆ ಅವರು ಅಲ್ಲಿನ ಜನರಿಗೆ ಪುನರ್ವಸತಿ ವ್ಯವಸ್ಥೆಗಾಗಿ 90 ಲಕ್ಷ ರೂಪಾಯಿಗಳನ್ನು ನೀಡಿ ಗಿಡ ಮರಗಳಲ್ಲಿದ್ದ ಪ್ರದೇಶಗಳಲ್ಲಿ ರಾಗಿ, ಜೋಳ, ಹಣ್ಣಿನ ಗಿಡಗಳನ್ನು ಬೆಳೆಸಲು ಅವಕಾಶ ಮಾಡಿಕೊಟ್ಟರು. ಇದು ಇವರಿಬ್ಬರ ಹೋರಾಟಕ್ಕೆ ಸಂದ ದೊಡ್ಡ ಜಯ. ಅಲ್ಲಿ ಆದಿವಾಸಿಗಳ ಜೀವನವನ್ನು ಒಂದು ಹಂತಕ್ಕೆ ತಂದವರು 1991ರಲ್ಲಿ ಮಂಗಳೂರು, ಉಡುಪಿಯಲ್ಲಿ ಆ ಸಂದರ್ಭದಲ್ಲಿ ಕಾಡುತ್ತಿದ್ದ ಅನಕ್ಷರತೆಯ ಪಿಡುಗನ್ನು ದೂರಗೊಳಿಸಲು ಸರ್ಕಾರದ ಸಾಕ್ಷರತಾ ಅಭಿಯಾನಕ್ಕೆ ಕೈ ಜೋಡಿಸಿ ದಿನಕ್ಕೊಂದು ಗ್ರಾಮಕ್ಕೆ ತೆರಳಿ ಸಭೆ ನಡೆಸಿ ಶಿಕ್ಷಣ ನೀಡಿದರು. ಈ ಪ್ರಯೋಗ ರಾಜ್ಯದಲ್ಲೇ ಮೊದಲ ಬಾರಿಗೆ ಪರಿಚಯವಾಗುತ್ತಿದ್ದಂತೆ ನ್ಯಾಷನಲ್ ಲಿಟ್ರಸಿ ಮ್ಯಾಗಝಿನ್ನಲ್ಲಿ 3 ತಿಂಗಳು ಸತತವಾಗಿ ಡಾಕ್ಟರ್ ಮ್ಯಾಥ್ಯೂ ಎನ್ನುವವರು ಬರೆದ ಅಂಕಣಗಳು ಪ್ರಕಟವಾಗುತ್ತದೆ. ನನ್ನ ಗಂಡ ತುಂಬ ಕುಡಿಯುತ್ತಾ ಇದ್ದರು. ಆವಾಗ ನನಗೆ ತುಂಬ ಕಷ್ಟ ಎಂದರೆ ಅವರು ಕುಡಿದು ಬಂದು ನನಗೆ ಸೀಮೆಣ್ಣೆ ಸುರಿದದ್ದು ಉಂಟು, ತಲವಾರಲ್ಲಿ ಕಡ್ದದ್ದು ಉಂಟು. ಅದಲ್ಲದೆ ಅನ್ನ ಬೇಯ್ತಿರುವಾಗ ಅನ್ನವನ್ನು ತಲೆಗೆ ಒಯ್ದದ್ದು ಉಂಟು, ಕಟ್ಟಿಗೆಯನ್ನು ಗಂಟ್ಲಿಗೆ ಇಟ್ಟದ್ದುಂಟು. ಅಷ್ಟೆಲ್ಲ ಕಷ್ಟವನ್ನು ನಾನು ಅನುಭವಿಸಿದೆ. ಆನಂತರ ನನಗೆ ನಿಜವಾಗಿ ನನ್ನ ಗಂಡ ಮತ್ತು ಪ್ರಜ್ಞಾಸಲಹೆ ಕೇಂದ್ರದಲ್ಲಿ ಕುಡಿಯುವುದನ್ನು ಬಿಟ್ಟ ನಂತರ ನನಗೆ ಸುಖ ಜೀವನ ಸಿಕ್ಕಿತು. ಈ ಶಾಲೆ ಬಿಟ್ಟ ಮಕ್ಕಳನ್ನು, ಬಾಲಕಾರ್ಮಿಕ ಮಕ್ಕಳನ್ನು ಕೂಡ ನಾನು ಹುಡುಕಿ ಪ್ರಜ್ಞಾಸಲಹೆ ಕೇಂದ್ರದಲ್ಲಿ ಆವಾಗ ಬಾಲಕಾರ್ಮಿಕ ಮಕ್ಕಳನ್ನು ಸೇರಿಸುವ ಒಂದು ಅದನ್ನು ಕೂಡ ಮಕ್ಕಳನ್ನು ಅರ್ಧದಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಕೂಡ ಶಾಲೆಗೆ ಸೇರಿಸಿ ಆ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸ ಸಿಕ್ಕುವ ಹಾಗೆ ಮಾಡಿದ್ದೇನೆ. ಅದು ಮಾಡಲಿಕ್ಕೆ ನನಗೆ ಈ ಸಾಕ್ಷರತೆ, ಈ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಾಕ್ಷರತೆಯೇ ಕಾರಣ ಆಯಿತು. 1988ರಲ್ಲಿ ಇವರಿಬ್ಬರು ಸಮಾಜಕ್ಕೆ ಜಾತ್ಯತೀತ, ಲಾಭರಹಿತವಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವುದಕ್ಕೆ ಜನಶಿಕ್ಷಣ ಟ್ರಸ್ಟ್ ಅನ್ನ ರಚನೆ ಮಾಡುತ್ತಾರೆ. ಟ್ರಸ್ಟ್ ರಚನೆಯಾಗಿದ್ದು 1988ರಲ್ಲಾದರೂ ಇದರ ಕಾರ್ಯ ಚಟುವಟಿಕೆಗಳು ಆರಂಭವಾಗಿದ್ದು 1992ರಲ್ಲಿ. ಸಾಂಸ್ಥಿಕವಾಗಿ ಈ ಟ್ರಸ್ಟ್ ಚಿಕ್ಕದಾಗಿದ್ದರೂ ಅಸಂಖ್ಯಾತರಿಗೆ ಶಿಕ್ಷಣ, ಉದ್ಯೋಗ ಹೀಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನೊಂದಿಗೆ ನೇರ ಸಂಪರ್ಕ ಹೊಂದಿರುವ ಈ ಟ್ರಸ್ಟ್ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲು ಪ್ರಯತ್ನ ಪಡುತ್ತಿದೆ. ಇದರೊಂದಿಗೆ ಮಹಿಳೆಯರಿಗೆ ಆಗುತ್ತಿರುವ ದೌರ್ಜನ್ಯದ ತಡೆಗಾಗಿ ಪುತ್ತೂರು ಮತ್ತು ಬಂಟ್ವಾಳದಲ್ಲಿ 24 ಗಂಟೆಗಳು 7 ದಿವಸವೂ ಕಾರ್ಯನಿರ್ವಹಿಸುವ ಮಹಿಳಾ ಮತ್ತು ಮಕ್ಕಳ ಇಲಾಖೆಯನ್ನ ನಡೆಸುತ್ತಿದೆ. ಹಾಗೂ ಶಿಕ್ಷಣವನ್ನು ಮಧ್ಯದಲ್ಲೇ ಮೊಟಕುಗೊಳಿಸಿದಂತಹ ಮಹಿಳೆಯರಿಗಾಗಿ ಶುಲ್ಕವನ್ನು ರಿಯಾಯಿತಿ ನೀಡಿ ಹೊಲಿಗೆ ತರಬೇತಿ ಮತ್ತು 3 ತಿಂಗಳ ಕಂಪ್ಯೂಟರ್ ತರಬೇತಿಯನ್ನು ನಡೆಸುತ್ತಾ ಅವರಿಗೆ ಬದುಕಿನ ಕೌಶಲ್ಯದ ಕುರಿತು ಪಾಠ ಮಾಡುತ್ತಿದ್ದಾರೆ. ಇದುವರೆಗೆ 400ಕ್ಕೂ ಅಧಿಕ ಮಹಿಳೆಯರು ಈ ಟ್ರಸ್ಟ್ನಿಂದ ತಮ್ಮ ಜೀವನೋಪಾಯಕ್ಕೆ ದಾರಿ ಹುಡುಕಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಸ್ತ್ರೀ ಶಕ್ತಿ ಜಾಗೃತಿ ಅಭಿಯಾನ, ಮತದಾನ ಜಾಗೃತಿ ಅಭಿಯಾನ,
ಮಾದರಿ ಗ್ರಾಮ ಅಭಿಯಾನ, ಕೊರೋನಾ ತಡೆ ಅಭಿಯಾನ, ಹೀಗೆ ಹೇಳುತ್ತಾ ಹೋದರೆ ಒಂದರ ಹಿಂದೊಂದು ಸಾಲುಗಳಿವೆ. ಶೀನಣ್ಣ ಮತ್ತು ನಮ್ಮ ಮೂಲ್ಯರು ಇಬ್ಬರೂ ಕೂಡ ನನಗೆ ಹಲವಾರು ವರ್ಷಗಳಿಂದ ಪರಿಚಿತರು ಮತ್ತು ಆತ್ಮೀಯರು. 2-3 ಸಂದರ್ಭಗಳಲ್ಲಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ನನಗೆ ನಮ್ಮ ಶೀನಣ್ಣವರು ಮತ್ತು ಇವರು ಮಾಡಿದರು. ಆ ಸಂದರ್ಭದಲ್ಲಿ ಆ ಊರಿಗೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಹೆಣ್ಣುಮಕ್ಕಳ ಜೊತೆಗೆ ಇಂಟರ್ಯಾಕ್ಟ್ ಮಾಡ್ತಾ ಇದ್ದಾಗ, ಇವರು ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂತಂದರೆ, ಶೀನಣ್ಣವರು ನಮಗೆ ಬೇರೆಯವರು ಅಂತ ಅನಿಸೋದಿಲ್ಲ. ಅವ್ರು ಕರೆದ್ರೆ ನಾವು ಅವರ ಕಾರ್ಯಕ್ರಮಕ್ಕೆ ಎಲ್ಲಿದ್ದರೂ ಬರ್ತೇವೆ, ಏನು ಸಮಸ್ಯೆ ಇದ್ದರೂ ಬರ್ತೇವೆ. ಯಾಕೆಂದರೆ ಅವರು ನಮ್ಮ ಕುಟುಂಬದ ಥರ ಇದ್ದಾರೆ ಮತ್ತು ಅವರು ಹಾಕಿ ಕೊಟ್ಟಿರುವ ಕಾರ್ಯಕ್ರಮಗಳು ನಮ್ಮ ಬದುಕಿನಲ್ಲಿ ನಮ್ಮ ಮಕ್ಕಳನ್ನು ತಿದ್ದಿ ಬೆಳೆಸೋದ್ರಲ್ಲಿ ಅತ್ಯಂತ ದೊಡ್ಡ ಕೆಲಸ ಮಾಡ್ತದೆ ಅಂಥೇಳಿ ಅಲ್ಲಿ ಬಂದಿದ್ದಂಥ ಪಾರ್ಟಿಸಿಪೆಂಟ್ಸ್ ಹೇಳಿದಾಗ, ಶೀನಣ್ಣ ಮತ್ತು ನಮ್ಮ ಮೂಲ್ಯವರು ಎಷ್ಟು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವರಿದ್ದಾರೆ ಅಂತ ಗೊತ್ತಾದದ್ದು ನನಗೆ ಅವತ್ತು. ಬಹಳ ಸರಳವಾದ ವ್ಯಕ್ತಿ, ಬಹಳ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಸರಳವಾದ ವ್ಯಕ್ತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಎಂಪವರ್ಮೆಂಟ್ ಅಂತ, ಸಬಲೀಕರಣ, ಜನಶಿಕ್ಷಣ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜನರನ್ನು ಎಂಪವರ್ ಮಾಡುವ ಕೆಲಸ ಉಂಟಲ್ಲ, ಅದು ಈ ಸರಿ ಭಾಳ ದೊಡ್ಡದೆ. ನಮ್ಮೂರಿನಲ್ಲಿ ಇವತ್ತು ಶಾಂತಿ, ಸುವ್ಯವಸ್ಥೆ, ಒಂದಷ್ಟು ಸ್ವಚ್ಛತೆ ಇದೆ ಅಂತಂದರೆ ಆ ಕ್ರೆಡಿಟನ್ನು ನಾನು ನಮ್ಮ ಶೀನಣ್ಣವರಿಗೆ ಕೊಡ್ತಾನೆ, ನಮ್ಮ ಮೂಲ್ಯವರಿಗೆ ಕೊಡ್ತಾನೆ. ಎರಡು 2005ರಿಂದ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಂಗಳೂರಿನ ಇರಾದಲ್ಲಿ 1300 ಶೌಚಾಲಯಗಳನ್ನು ಕಟ್ಟಿಸಿ ಪ್ಲಾಸ್ಟಿಕ್ ಕಸ ನಿಯಂತ್ರಿಸುವ ಹಾಗೆ ಆ ಗ್ರಾಮದ ಜನರಿಗೆ ಪ್ರೇರಣೆ ನೀಡಲಾಯಿತು. ಇದನ್ನು ನೋಡುವುದಕ್ಕೆ 7 ದೇಶದ ಮಾಧ್ಯಮದವರು ಬಂದಿದ್ದರು. ಅದರಿಂದಾಗಿ ದಕ್ಷಿಣ ಏಷ್ಯಾ ಮಟ್ಟದ ಸ್ವಚ್ಛತಾ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶ ದೊರಕಿತು. ಅಲ್ಲಿ ಇದರ ಕುರಿತು ಪ್ರಸ್ತಾಪವೂ ನಡೆಯಿತು. ಈ ಮೂಲಕ ಮಂಗಳೂರು ಜಿಲ್ಲೆಯನ್ನು ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯನ್ನಾಗಿ ಪರಿವರ್ತಿಸುತ್ತಾರೆ. ಇವರ ಈ ಸ್ವಚ್ಛತಾ ಕೆಲಸವನ್ನು ನೋಡಿ ಸರ್ಕಾರವು ಉದ್ಯೋಗ ಖಾತ್ರಿಯಲ್ಲಿ ಓಂಬುಡ್ಸ್ಮನ್ ಆಗಿ 4 ವರ್ಷ ಕರ್ತವ್ಯ ನಿಭಾಯಿಸಲು ಅವಕಾಶ ಮಾಡಿಕೊಡುತ್ತದೆ. ಇವರ ಕೆಲಸಗಳನ್ನು ಪರಿಚಯಿಸಲು ನರೇಂದ್ರ ರೈದೇರ್ಲಾ ಅವರು ಬರೆದಿರುವ ಅದ್ವಿತೀಯ ಎನ್ನುವ ಪುಸ್ತಕ ಇವರ ಹಲವು ಕಥೆಗಳನ್ನು ತೆರೆದಿಟ್ಟಿದೆ. ಸಮಾಜಕ್ಕಾಗಿ ಪ್ರತಿದಿನವೂ ಕೆಲಸಗಳನ್ನ ಮಾಡುತ್ತಾ ಬಂದಿರುವ ಇವರಿಬ್ಬರ ಮುಖದಲ್ಲಿ ಒಂದು ದಿನವೂ ಅಹಂ ಅನ್ನು ಕಂಡವರಿಲ್ಲ. 10,000 ಅಧಿಕ ಜನರಿಗೆ ಸಂಕಷ್ಟದಿಂದ ಬಿಡುಗಡೆ, ಅದೆಷ್ಟೋ ಮಂದಿಗೆ ಶಿಕ್ಷಣ, ಇನ್ನದೆಷ್ಟೋ ಜನರಿಗೆ ಸರ್ಕಾರದ ಸೌಲಭ್ಯ, ಮತ್ತದೆಷ್ಟೋ ಮಹಿಳೆಯರ ಬದುಕಿನ ಹಾದಿ ತೋರಿಸಿಕೊಟ್ಟವರು ಇವರಾದರೂ ಇವರಿಬ್ಬರು ತಾವು ಹುಟ್ಟುಹಾಕಿದ ಟ್ರಸ್ಟ್ ಕೋಣೆಯೊಂದರಲ್ಲೇ ಇಂದಿಗೂ ಜೀವನ ಸಾಗಿಸುತ್ತಿದ್ದಾರೆ. ಅಂದು ಕಲಿತ ಗಾಂಧಿ ಕ್ರಮದ ಬದುಕನ್ನು ಇಂದಿಗೂ ಅನುಸರಿಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಸಂಸಾರ, ಕುಟುಂಬ ಇದೆಲ್ಲದರ ಹೊರಗೆ ಬಂದು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಇವರಿಬ್ಬರು ಮತ್ತು ಇವರ ಸಮಾಜ ಸೇವೆಯ ಕೆಲಸಗಳು ಆದಷ್ಟು ಬೇಗ ಎಲ್ಲರ ಕಣ್ತೆರೆಸಲಿ ಎನ್ನುವುದು ನಮ್ಮ ಆಶಯ.